ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಂತೂ ವಿಡಿಯೋ ಹಾಕಿ ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲಾಯಿತು ಅಂತ ಅನಿಸುತ್ತೆ. ಮತ್ತೆ ವಾಪಸ್ ವಿಡಿಯೋನೇ ಹಾಕಿಲ್ಲ. ದಯವಿಟ್ಟು ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ರಿಪೇರಿ ನಡೆದಿತ್ತು. ಯಾಕಂದರೆ ಇವಾಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಅಷ್ಟರಲ್ಲಿನೇ ಮನೆ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕಾಯಿತು. ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲಾಗಿತ್ತು. ಅದು ಅಲ್ಲದೆ ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಸ್ವಲ್ಪ ಟ್ರಿಪ್ ಒಂದು ಹೋಗಿ ಬರೋದಿತ್ತು. ಹಾಗಾಗಿ ಟ್ರಿಪ್ ಒಂದು ಹೋಗಿ ಬಂದ್ವಿ. ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ಹಾಕೋದಾಗಲಿಲ್ಲ. ದಯವಿಟ್ಟು ಸಾರಿ ಕೇಳ್ತಾ ಇದ್ದೀನಿ ಎಲ್ಲರ ಹತ್ರನೂ. ಇನ್ಮೇಲೆ ಡೈಲಿ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ. ಇವಾಗ ಫ್ಯಾನ್ಸ್ ಕಾರ್ಟೂನ್ ವಿಡಿಯೋ ಚಾನಲ್ಗಂತೂ ನಾನು ವಿಡಿಯೋ ಹಾಕ್ತಾನೆ ಇರ್ತೀನಿ. ಕಾರ್ಟೂನ್ ಜಗತ್ತು ವಿಡಿಯೋಗೆ ಸೋಮವಾರದಿಂದ ವಿಡಿಯೋ ಹಾಕ್ತೀನಿ. ಸೋಮವಾರ ಇಲ್ಲಾಂದರೆ ಮಂಗಳವಾರದಿಂದ ನಾನು ವಿಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೆ ಒಂದು ಸ್ವಲ್ಪ ವೇಟ್ ಮಾಡಿ. ಫ್ಯಾನ್ಸ್ ಕಾರ್ಟೂನ್ಗಂತೂ ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ನೀವೆಲ್ಲರೂ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಚಾನಲ್ನ ಮಿಸ್ ಮಾಡ್ಕೊಂಡಿದ್ವಿ, ನಿಮ್ಮ ವಿಡಿಯೋನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಅಂತ. ನಾನು ಅಷ್ಟೇ ನಿಮ್ಮ ಕಮೆಂಟ್ಸನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ನನಗೂ ಭಾಳ ಬೇಜಾರಾಗ್ಬಿಟ್ಟಿತ್ತು. ಇಷ್ಟು ದಿನ ವಿಡಿಯೋ ಮಾಡಲಿಲ್ಲಾಗಿದ್ದೆಲ್ಲ ನಿಮ್ಮನ್ನೆಲ್ಲ ನಾನು ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದೆ. ಇನ್ಮೇಲೆ ಮತ್ತೆ ಕಂಟಿನ್ಯೂ ವಿಡಿಯೋಸ್ ಹಾಕ್ತಾ ಇರ್ತೀನಿ ಡೈಲಿ. ದಯವಿಟ್ಟು ನೀವು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ. ನಾನಂತೂ ಯಾವುದೇ ಕಾರಣಕ್ಕೂ ಈ ಚಾನಲ್ನ ಸ್ಟಾಪ್ ಮಾಡೋದಿಲ್ಲ. ವಿಡಿಯೋ ಕಥೆಯನ್ನು ಮುಂದುವರಿಸ್ತೀನಿ. ಸ್ಟೋರಿ ಹಾಕೋದನ್ನು ಕೂಡ ನಿಲ್ಲಿಸೋದಿಲ್ಲ. ಒಂದು ಸ್ವಲ್ಪ ಮನೆಯಲ್ಲಿ ಗೆಸ್ಟ್ ಬಂದಾಗ ನನಗೆ ಟೈಮ್ ಕೊಡೋದಾಗೋದಿಲ್ಲ ವಿಡಿಯೋ ಮಾಡೋದಕ್ಕೆ. ಅವಾಗಷ್ಟೇ ಒಂದು ಸ್ವಲ್ಪ 1 ದಿನ 2 ದಿನ ಅಷ್ಟೇ ಗ್ಯಾಪ್ ಕೊಟ್ಟಿರ್ತೀನಿ. ಅದನ್ನು ಬಿಟ್ಟರೆ ವಿಡಿಯೋನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಾನು ಸ್ಟಾಪ್ ಮಾಡೋದಿಲ್ಲ. ನನಗೆ ಡೈಲಿ ವಿಡಿಯೋಸ್ ಮಾಡಿ ಹಾಕೋದು, ನಿಮ್ಮ ಕಮೆಂಟನ್ನು ಓದೋದು, ಇದೆಲ್ಲ ಭಾಳ ಅಂದರೆ ಭಾಳ ಖುಷಿ ಕೊಡುತ್ತೆ ನನಗೆ. ನಾನಂತೂ ಇಷ್ಟು ದಿನ ಭಾಳ ಮಿಸ್ ಮಾಡ್ಕೊಂಡಿದ್ದೆ ನಿಮ್ಮ ಕಮೆಂಟನ್ನೆಲ್ಲ. ಇನ್ಮೇಲೆ ನೀವು ಡೈಲಿ ನಂಗೆ ಕಮೆಂಟ್ ಮಾಡಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಹೇಗಿದ್ದೀರಾ ಅನ್ನೋದನ್ನು ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ? ನಮಸ್ಕಾರ. ನಿಮ್ಗೆ ಏನೇನು ಡೌಟ್ಸ್ ಇತ್ತು ಅದಕ್ಕೆಲ್ಲ ಕ್ಲಿಯರ್ ಮಾಡಿದ್ದೀನಿ, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾವು ಆದರೆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಾದರೂ ನಾನು ನಿಮಗೆ ವಿಡಿಯೋದಲ್ಲಿನೇ ಕ್ಲಾರಿಟಿ ಕೊಡ್ತೀನಂತೆ. ಓಕೆನಾ? ನಮಸ್ಕಾರ. ಯವ್ವ, ನೀನು ಸರಿಯಾಗಿ ಮಾಡಿಬಿ. ಇವತ್ತು ನೀನಿಬ್ಬರು ಸೊಸೆಯರು ಹೊರಗಡೆ ನಿಂತು ನೀನು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ಕೊಳ ಕುಂತಾರ ಬಿ. ಇಲ್ಲಿ ಮಾತಾಡಿದ್ದು ಸಾಕಾಗ್ಲಾರ್ದೆ ಮತ್ತು ಹೊರಗಡೆ ನಿಂತ್ಕೊಂಡು ಬೇರೆ ಮಾತಾಡಕೊಂತಾರ ಇವ್ರು. ಮಾತಾಡಲಿ ಮಾಡ್ತೀನಿ ಇವರಿಗೆ. ಏನು ಇವ್ರ ತಾಯಾರು ಏನೋಗ ಇವರಿಗೆ ಮೈಸೂರು ಸಿಲ್ಕ್ ಸೀರೆ ಒಂದು 4 kg ಬಂಗಾರ ತೊಗೊಂಬಂದಿದ್ರು. ನಾ ಬೈದು ಕಳಿಸ್ಬಿಟ್ಟಿದ್ದಕ್ಕೆ ಇವ್ರಿಗೆ ಸಿಟ್ಟು ಬಂದೈತಂತ. ಅಲ್ಲಿ ಏನದು ರೋಡ್ ಸೈಡ್ ಮಾರಾ ಕುಂತಿದ್ದು 100 ರೂಪಾಯಿ ಸೀರೆ ಹಿಡ್ಕೊಂಬಂದು ಇಷ್ಟು ದಿಮಾಕ್ ಮಾಡ್ತಾರ. ಇವ್ರು ಮತ್ತು ತಮ್ಮ ತಾಯಂದ್ರ ಪರವಾಗಿ ಮಾತಾಡ್ತಾರೆ ಇವರು. ಇನ್ನ ಚಂದನ ತಂಗ ದುಡ್ಡಿಲ್ಲ, ಇವ್ರ ತಲೆ ಶ್ರೀಮಂತಿಕೆ ಇಲ್ಲ, ಇಷ್ಟೆಲ್ಲ ಮೆರೆದಾಡ್ತಾರೆ ಇವ್ರು. ಇನ್ನ ನನ್ನ ಸೊಸಿ ಎದಾವಲ್ಲ, ನನ್ನ ಸೊಸಿ ಹಂಗೆ ಏನಾರ ಇವ್ರ ಹತ್ರ ರೊಕ್ಕಾಗಿ ಕೈದಿದ್ರೆ ಇವ್ರ ಕಾಲ ನೆಲದ ಮೇಲೇ ನಿಂತ್ಕೊಂತಿಲ್ಲಾಗಿತ್ತಾನ ಬಿಡು. ಯವ್ವ, ನೀನು ಮಾಡಿದ್ದು ಸರಿನೇ ಐತಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ಬೆ. ನೀನು ಯಾಕೆ ಸಿಟ್ಟಾಕಿದ್ದಿ? ನೀನು ಅದಕ್ಕೆ ಬೇಜಾರು ಮಾಡ್ಕೋತಿದ್ದಿ? ಅವು ಏನಾರು ಯಾಕೆ ಅನ್ನಲಕ್ಕ. ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ಬೆ. ನೀನು ಯಾವಾಗಲೂ ಕವಿತಾ ಅತ್ತಿಗೆ ಮನ ಪರವಾಗಿನ ಇರಬೇ. ನಾನೇ ಯಾಕೆ ಇವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳಿ. ನಾನೇನಿದ್ರು ನನ್ನ ಸೊಸಿ ಪರವಾಗಿನ ನಾನಿರೋದು. ಇವ್ರ ಪರವಾಗಂತೂ ಈ ಜನ್ಮದಾಗ ಇರಂಗಿಲ್ಲ. ದರಿದ್ರ ಹೊತ್ತಂದು ಅದು ಎಂಥವನ್ನ ಕರ್ಕೊಂಬಂದು ಈ ಮನೆ ಸೊಸಿ ಮಾಡಿ ಇಟ್ಟವ ಏನ ಇವು ಸಲುವಾಗಿ ಸಾಕ ಹೋಗೈತಿ. ನನ್ನ ಮಾತು ಇವರಿಗೆ ಈಗ ಅರ್ಥ ಆಗಂಗಿಲ್ಲ. ಮುಂದೊಂದಿನ ಗೊತ್ತಾಕೈತಿ ಇವರಿಗೆ. ಅವಾಗ ಬರಲಿ ನಂತಲ್ಲೇ ಅವಾಗ ಮಾತಾಡ್ತೀನಿ ನಾನು. ಯವ್ವ ಬಾಬೆ, ನಾನಿಂಗೆ ಸರ್ಬತ್ತರ ಮಾಡ್ಕೊಡ್ತೀನಂತ. ಇಷ್ಟೊತ್ತನ ಮಾತಾಡಿ ಗಂಟ್ಲೆಲ್ಲ ನೋವಾಗ್ಬಿಟ್ಟಿರ್ತೈತಿ. ನಿಂದು ಸರ್ಬತ್ ಕುಡಿದು ಕುತ್ಕೊಳನಂತ ಬಾಬೆ. ನಾವು ನಡಿ. ಅವನ ದರಿದ್ರವು 2 ಬಂದಿದ್ವಲ್ಲ, ಅವನು ಈ ಮನೆಯಿಂದ ಓಡಿಸಿದಕ್ಕರ ಸರ್ಬತ್ ಕುಡಿಬೇಕೈತಿ. ಸರ್ಬತ್ತಿಗೆ ಒಂದು 4 ಚಮಚ ಸಕ್ಕರೆನ ಜಾಸ್ತಿನ ಹಾಕ್ಬಿಡವ ನೀನು, ಸರಿನಾ? ಸರಿ ಆಯ್ತು ಬಾಬಿ. ಎಷ್ಟು ಸೊಕ್ಕ ಐಕೆ ನಮ್ಮ ಅತ್ತಿಗೆ. ನಮ್ಮ ಮನೆಯವ್ರು ನಮಗೋಸ್ಕರ ಸೀರೆ ತಂದ, ನಮಗೋಸ್ಕರ ನನ್ನ ಗಂಡನಿಗೋಸ್ಕರ ಬಟ್ಟೆ ತಂದ್ರೆ ಈಕೆಗೆ ಎಷ್ಟು ಸೊಕ್ಕಿದ್ದಿತ್ತು. ನಮ್ಮ ಮನೆಯವ್ರಿಗೆ ಅಂದು ಕಳಿಸ್ತಾಳಲ್ಲ. ಈ ಅತ್ತಿದ ಯಾಕೆ ಬರ್ತಾ ಭಾಳ ಅತಿಯಾಗಿ ಮಾಡಾಕಂತಾಳೆ ಈಕೆ. ಹಿರಿಯರ ಇಲ್ಲಿ ಬೇಡ, ಉಪವಾಸ ಅನ್ನೋದು ಬೇಡ. ಇವಕ್ಕೆ ನಮ್ಮ ಅತ್ತಿನೂ ನಮ್ಗೆ ತಾಯಿ ಸಮಾನ ಅಂತ ನಾನು ಸುಮ್ಮನೆ ಇದ್ದಂಗಲೇ ಯಾಕೋ ಭಾಳ ಅತಿಯಾಗಿ ಮಾಡಕೊಂತಾಳೆ ನಮ್ಮ ಅತ್ತಿ. ಪಾಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ರೊಕ್ಕ ಕೂಡ್ಸಿಟ್ಟು ಸೀರೆನ ಖುಷಿಯಿಂದ ತೊಗೊಂಬಂದು ನನಗೆ ಕೊಡ್ಬೇಕಂತ ಬಂದ್ರೆ ನಮ್ಮಮ್ಮಗ ಇಷ್ಟು ಬೇಜಾರು ಮಾಡಿ ಕಳಿಸಿದ್ಲಿಕ್ಕೆ ನಮ್ಮ ಅತ್ತಿ. ನಮ್ಮವನು ಪಾಪ ಎಷ್ಟು ಕಷ್ಟಪಟ್ಟು ನಮ್ಮವನ ಒಂದು ಸೀರೆ ತೊಗೊಳಂಗಿಲ್ಲ. ಅಂಥದ್ದು ತಾನು ರೊಕ್ಕ ಕೂಡಿಸಿಟ್ಟು ನನಗೋಸ್ಕರ ಮತ್ತು ನಮಗೋಸ್ಕರ ಅಂತ ಪಾಪ ಅವರಿಬ್ಬರು ಎಷ್ಟು ಕಷ್ಟಪಟ್ಟಾರ. ಅಮ್ಮ ಅವ್ವ ಎಷ್ಟು ಕಷ್ಟಪಟ್ಟು ನಮಗೋಸ್ಕರ, ನಮ್ಮ ಗಂಡಂದ್ರಿಗೋಸ್ಕರ ಅಂತ ಖುಷಿಯಿಂದ ಬಟ್ಟೆ ತೊಗೊಂಬಂದ್ರೆ, ಮದುವೆ ಆದಮೇಲೆ ಮೊದಲನೇ ಸಲ ತಂದ್ರೆ ಬಟ್ಟೆನ ಎಷ್ಟು ಖುಷಿಯಿಂದ ತೊಗೊಂಬಂದ್ರೆ ಅವ್ರ ಮನಸ್ಸಿಗೆಲ್ಲ ಇಷ್ಟು ನೋವು ಮಾಡೋದು ಆಯ್ಕೆ. ನಮ್ಮ ಅತ್ತಿದು ಬರ್ತಾ ಭಾಳ ಅತಿ ಆಗುಂತೈತಿ. ಪಾಪ ಇಬ್ಬರು ಎಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡಾರ. ನನ್ನ ಮಗಳು ಮಾಡಿದ್ದು ಅಂಥದ್ದು ಐತಿ. ಇವ್ರಿಗೆ ಇಷ್ಟು ಸಿಟ್ಟಿನಾಗದಾರ, ಇಷ್ಟು ಬೇಜಾರನಾಗದಾರ. ಇವ್ರನ್ನ ಹೆಂಗಪ್ಪ ಸಮಾಧಾನ ಮಾಡೋದು? ಪರವಾಗಿಲ್ಲ, ನನಗೆ ಒಂದು ಮಾತಂದ್ರೂ ಪರವಾಗಿಲ್ಲ, ಸಮಾಧಾನ ಮಾಡ್ತೀನಿ. ಮತ್ತು ನನ್ನ ಮಗಳು ಮಾಡಿದ್ದ ಕರ್ಮಕ್ಕೆ ನಾನು ಅನುಭವಿಸಂಗಾಗೈತಿ.
ಸವಿತವ, ಲಲಿತವ. ಯಮ್ಮ, ನೀ ಮಾತ್ರ ಏನು ನಮಗೆ ಸಮಾಧಾನ ಹೇಳಕ್ಕೆ ಬರಬೇಡ್ಬೆ. ಅತ್ತೆಯರು ಮಾಡಿದ್ದಂತೂ ಒಟ್ಟ ಸರಿ ಇಲ್ಲ. ನಮ್ಮ ಹೋಗ ಎಷ್ಟು ಬೇಜಾರಾಗಿರ್ಬೇಡ ಈಗ. ಹಿಂಗೆ ಮನೆಗೆ ಬಂದರಿಗೆ ಕಳ್ಸಿದ್ರ ಯಾರಿಗೆ ಬೇಜಾರಾಗಂಗಿಲ್ಲ ಹೇಳ್ಬೇಯಮ್ಮ ನೀನು. ಅಲ್ಲಿ ಬೇಯಮ್ಮ, ನಮ್ಮವ್ವ ನಮಗೆ 100 ರೂಪಾಯಿ ಸೀರೆನಾರ ತರಲಿ, 50 ರೂಪಾಯಿ ಸೀರೆನಾರ ತರಲಿ, ತಂದಿರೋದು ನಮಗೆ ಹೌದಿಲ್ಲ, ನಾವು ಉಟ್ಕೋತೀವಿ. ನಿಮ್ಮ ಮಗಳಿಗೆ ಅದೆಲ್ಲ ಎದಕ್ಕೆ ಬೇಕು? ನಮ್ಮ ತವ್ರ ಮನೆಯವ್ರು ಎಷ್ಟು ಖುಷಿಯಿಂದ ಮೊದಲನೇ ಸಲ ಮನೆಗೆ ಬಂದಾರ. ನಮ್ಮ ಮದುವೆ ಆದಾಗಿಂದ ಒಂದು ಸಲನೂ ಮನೆಗೆ ಬಂದಿಲ್ಲ. ಇದು ಮೊದಲನೇ ಸಲ ಮನೆಗೆ ಬಂದು ಮಗಳಿಗೆ ಅಳಿಯಾಗ ಬಟ್ಟೆ ಕೊಟ್ಟು ಹೋಗೋಣ ಅಂತಂದು ಎಷ್ಟು ಖುಷಿಯಿಂದ ಅವ್ರು ಅಲ್ಲಿಂದ ಬಂದ್ರೆ ಅವರಿಗೆ ಇಷ್ಟು ಅವಮಾನ ಮಾಡಿ ಕಳಿಸಿದಲ್ಲ ನಿಮ್ಮ ಮಗಳು. ಇದು ಸರಿ ಅನ್ನಿಸ್ತೈತೆ ಅನ್ಬಿ ನಿಮ್ಗೆ? ನೀನು ಹೇಳ್ಬೇಯಮ್ಮ. ಸವಿತವ, ನಾನು ನನ್ನ ಮಗಳದು ಸರಿ ಅಂತ ಹೇಳೋದೇ ಇಲ್ಲ. ನಾನು ಅಕ್ಕಿ ಪರವಾಗಿ ಮಾತಾಡೋಕ್ಕೂ ಬಂದಿಲ್ಲ. ನಾನು ಹೇಳಕ್ಕೆ ಹೊಂತಿದ್ದೇನೆಂದ್ರೆ ಅಕ್ಕಿಗಂತೂ ಬುದ್ಧಿಲ್ಲ. ಅಕ್ಕಿ ಬುದ್ಧಿ ಸಗಣಿ ತಿನ್ನಕ್ಕೆ ಹೋಗೈತಿ. ಕೊನೆ ಪಕ್ಷ ನೀವರ ಅರ್ಥ ಮಾಡ್ಕೊಳ್ರವ. ಅಕ್ಕಿ ಏನು ಅಂತಾರಲ್ಲ, ನನಗಂತೂ ಅಕ್ಕಿ ಸಲುವಾಗಿ ಸಾಕಾಗಿ ಹೋಗ್ಬಿಟ್ಟೈತವ. ಎಲ್ಲ ಥರ ತಿಳುವಳಿಕೆ ಹೇಳಾಯ್ತು, ಬುದ್ಧಿವಾದನೂ ಹೇಳಾಯ್ತು. ಏನು ಹೇಳಿದ್ರೂ ಬದಲಾಗಲ್ಲ ಅನ್ನೋರಿಗೆ ಏನು ಮಾಡೋಕ್ಕಾಗತ್ತೆ ಹೇಳವ? ಯಮ್ಮ, ಏನು ತಿಳುವಳಿಕೆ ಹೇಳಿದ್ರು ಸರಿ ಹೋಗಲ್ಲ, ಬುದ್ಧಿವಾದ ಹೇಳಿದ್ರು ಸರಿ ಹೋಗಲ್ಲ ಅಂತಂದು ನಾನು ಮಾತ್ರ ಇನ್ಮೇಲೆ ಸುಮ್ಮನೆ ಇರಂಗಿಲ್ಲ. ನಮ್ಮ ತವ್ರ ಮನೆ ತಂಟೆಗೆ ಬಂದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ ಬೇಯಮ್ಮ. ಈಗ ಹೇಳಾಕುಂತೀನಿ ನಾನು. ಇವ್ರಿಗೇನು ಸಣ್ಣರನ್ ಬೇಯಮ್ಮ? ಇವ್ರಿಗೆ ವಯಸ್ಸಾಗೈತಿಲ್ಲ. ತಮಗೂ ಒಬ್ಬ ಮಗಳು ಅದಾಳ ಅನ್ನೋದು ಖಬರ್ ಇರಬೇಕಿಲ್ಲ. ಈಗ ಈಕಿ ನಿಮ್ಮ ಮಗಳು ನಮ್ಮಿಬ್ರು ಹುರಿಸ್ಕೊಳಕ್ಕೆ ಕುಂತಾಳಲ್ಲ, ಮುಂದೆ ಇವ್ರ ಮಗಳಿಗೂ ಹುರಿಸ್ಕೊಳ್ಳೋರು ಇದ್ದೇ ಇರ್ತಾರಿಲ್ಲ. ನಮ್ಮ ಶಾಪ ಇವರಿಗೆ ತಟ್ಲಾರ್ದಂಗೆ ಇರ್ತೈತೆ ಅನ್ಬೇಯಮ್ಮ. ಸ್ವಲ್ಪರ ಅರ್ಥ ಮಾಡ್ಕೋಬೇಕಿಲ್ಲ. ನಾವು ಹೆಣ್ಮಕ್ಳು ಹೌದಿಲ್ಲ, ತಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವ್ರೇನು ಹೆಣ್ಣಂತಾರ ಅನ್ಬೇಯಮ್ಮ. ನೀನೇ ಹೇಳ್ಬಿ. ಸವಿತಾ, ಸುಮ್ನೀರು. ಅತ್ತಿ ಮಾಡಿದ್ದಕ್ಕ ನೀನು ಯಾಕೆ ಅಮ್ಮಗೆ ಬೈಯಾಕ ಕುಂತಿದ್ದಿ? ಸುಮ್ನೀರು. ಹಿಂಗೆ ನಾವೆಲ್ಲದಕ್ಕೂ ಸುಮ್ಮನೆ ಇದ್ದಿದ್ದಕ್ಕ ನಮ್ಮ ಅತ್ತೆ ಬಂದು ನಮ್ಮ ತಲೆ ಮೇಲೆ ಕುತ್ಕೊಂಡು ಚಪ್ಪಡಿ ಕಲ್ಲು ತೊಗೊಂಡು ಮೆಣಸಿನಕಾಯಿ ಹಿಂಡಿ ಅರಿಯಾಕ ಕುಂತಾಳ. ನಾವು ವಾಪಸ್ ತಿರುಗಿ ಅಂದ್ರನ ಸುಮ್ಮನೆ ತೆಪ್ಪಗೆ ಮೂಲೆ ಹಾಕಿ ಕುತ್ಕೋತಾರ. ನೀನು ಸುಮ್ಮನೆ ಇರು, ಎಲ್ಲದಕ್ಕೂ ಸುಮ್ಮನೆ ಅಂದ್ರೆ ಅತ್ತಿಯಾಗಿ ಮಾಡ್ತಾರೆ. ಸವಿ, ನಿನಗೆ ನಾನು ಹೇಳಿದ ಅರ್ಥ ಆಕೈತಿಲ್ಲ. ಈಗ ನೀವು ಒಳಗಡೆ ಹೋಗಿ ಆಮೇಲೆ ಮಾತಾಡಂತೆ ಅಂತ. ನಡಿ ಒಳಗಡೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ ಅಂದ್ರೆ ಸುಮ್ಮನೆ ಇರಂಗಿಲ್ಲ. ಅತ್ತಿಯವರು ಮಾಡಿದ್ದಕ್ಕೆ ನಾನು ತಿರುಗಿಸಿ ಮಾಡಲಿಲ್ಲ. ಇವಾಗ ಏನು ನನಗೆ ಅವಮಾನ ಮಾಡಾರಲ್ಲ, ಆ ಅವಮಾನ ನಾನು ನಮ್ಮ ಅತ್ತಿಗೆ ತಿರುಗಿಸಿ ಮಾಡಲಿಲ್ಲ. ನನ್ನ ಹೆಸರು ಸವಿತಾನ ಅಲ್ಲ, ನೆನಪಿಟ್ಕೊರಿ. ಅಮ್ಮಾರ, ನೀವೇನು ಬೇಸರ ಮಾಡ್ಕೋಬೇಡ್ರಿ. ಇದ್ರಾಗ ನಿಮ್ಮ ತಪ್ಪೇನಿಲ್ಲ. ಸವಿತಾಗ ಒಂದು ಸ್ವಲ್ಪ ಮುಂಗೋಪ ಜಾಸ್ತಿ ಅಲ್ಲ, ಹಾಗಾಗಿ ಆಕೆ ಮನಸ್ಸಿನಾಗ ಏನಿರುತ್ತೆ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ಬಿಡ್ತಾಳೆ. ಆಕೆಗೆ ಮನಸ್ಸಿನಾಗ ಇಟ್ಕೊಂಡು ಕುತ್ಕೊಂಡು ದ್ವೇಷ ಸಾಧಿಸೋದು ಗೊತ್ತಿಲ್ಲ ಬೇಮ್ಮ. ಏನೇ ಇದ್ರೂ ಅವಾಗಿಂದವಾಗಲೇ ಬದಲಾಡ್ಬಿಡ್ತಾಳೆ. ನೀವು ಆಕೆ ಮಾತಿಗೇನು ಬೇಸರ ಮಾಡ್ಕೋಬೇಡ್ರಿ. ಸವಿತವ್ವ ಹೇಳಿದ್ರಾಗ ಏನೂ ತಪ್ಪಿಲ್ಲವ. ಆಕೆ ಹೇಳಿದ್ದು ಬರೋಬ್ಬರಿನೇ ಐತಿ. ನಾನು ಈ ಮನ್ಯಾಗ ಈ 3 ಜನ ಸೊಸೆಯರು ಬರ್ತಾರ, 3 ಜನ ಸೊಸೆಯರು ಹೊಂದ್ಕೊಂಡು ಹೋಗಾರ. ಈ ಮನೆ ತುಂಬಿದ ಮನೆ ಥರ ಆಗ್ತೈತಿ. ಎಲ್ಲರೂ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಾರ. ಮನೆ ಎಲ್ಲ ಚಂದ ಇರ್ತೈತಿ ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಆದ್ರೆ ಅದನ್ನೆಲ್ಲ ನನ್ನ ಮಗಳ ಮುರಿತಾಳಂತಂದು ನಾನು ಕನಸು ಮನಸ್ಸಿನಾಗ ಅಂದ್ಕೊಂಡಿಲ್ಲಾಗಿದ್ದೇವ. ಆದ್ರೆ ಇವಾಗ ಗೊತ್ತಾಗುಂತೈತಿ ನನಗೆ, ಈ ಮನ್ಯಾಗ ಮಾತ್ರ ಯಾವುದೇ ಕಾರಣಕ್ಕೂ 3 ಜನ ಸೊಸೆಯರು ಬಾಳೆ ಮಾಡೋಂಗಿಲ್ಲ. ಯಾಕಂದ್ರೆ 3 ಜನ ಸೊಸೆಯರ ನಡುವೆ ಈಕಿನ ತಂದು ಹಾಕಾಕೊಂತಾಳ. ಏನು ಮಾಡೋದವ? ನನಗಂತೂ ಏನು ಮಾಡ್ಬೇಕು ಏನು ಬಿಡ್ಬೇಕು ಅನಿಸ್ಬಿಟ್ಟೈತಿ. ಅಮ್ಮಾರ, ನೀವೇನು ಬೇಸರ ಮಾಡ್ಕೋಬೇಡ್ರಿ. ಹಂಗಾಗ್ಲಾರ್ದಂಗೆ ನಾನು ಸವಿತಾ ನೋಡ್ಕೋತೀವಿ. ಸವಿತನ ಮಾತು ಜಾಸ್ತಿ ಅಷ್ಟ, ಆದ್ರೆ ಆಕಿನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಾಳ. ಆದ್ರೆ ಮುಂದೆ ಬರೋ ಸೊಸಿ ನಮ್ಮಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಂಗೆ ಇರಬೇಕಲ್ರಿ ಅಮ್ಮಾರ. ನೀವೇನು ಬೇಸರ ಮಾಡ್ಕೋಬೇಡ್ರಿ. ಆಕೆಗೂ ಒಂದು ಸ್ವಲ್ಪ ಬೇಜಾರಾಗೈತಿ. ನಾನು ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಿಂದು ಭಾಳ ದೊಡ್ಡ ಗುಣನೂ ಲಲಿತವ, ಭಾಳ ದೊಡ್ಡ ಗುಣ ನಿಂದು. ಎಲ್ಲನೂ ಸಹಿಸ್ಕೊಂಡು ಹೋಗ್ತಿದಿ, ಎಲ್ಲ ಜವಾಬ್ದಾರಿ ತಗೋತಿದಿ. ಇವ ನಿನ್ನಂಥ ಸುಸಿ ಪಡೆಯಾಕ ನನ್ನ ಮಗಳು ಪುಣ್ಯ ಮಾಡಾಳ. ಆದ್ರೆ ಆ ಗತಿಗೆಟ್ಟವಳಿಗೆ ನಿನ್ನ ಬೆಲೆ ಗೊತ್ತಿಲ್ಲವ. ಟೈಮ್ ಬರಲಿ, ಟೈಮ್ ಬಂದಾಗ ಎಲ್ಲ ಗೊತ್ತಾಕೈತಿ, ಎಲ್ಲ ಗೊತ್ತು ಮಾಡಿಸ್ತೈತಿ. ಸರಿನೋ, ನಾ ಹೋಗಿ ಮಾಳವನ ಹತ್ರ ಹೋಗಿ ಮಾತಾಡ್ಕೊಂಬರ್ತೀನಿ. ಮಾಳವ್ಗೂ ಮಾಧವ್ಗೂ ಒಂದು ಸ್ವಲ್ಪ ಸಮಾಧಾನ ಹೇಳಿ ಬರ್ತೀನಿ. ಉಪವಾಸ ಅವ್ರಿ ಮನೆಗೆ ಬರೋಂಗೆ ಹೆಂಗಾರ ಮಾಡ್ತೀನಂತ. ನೀವೇನೋ ಬೇಜಾರು ಮಾಡ್ಕೋಬೇಡ್ರವ, ಹೋಗ್ರಿ. ಸರಿ ಆತ್ರಿ ಅಮ್ಮಾರ.